ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ. ನಾನು ಇದಕ್ಕೆ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ನಾನಿಲ್ಲಿ 1 ಬೌಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ಇದನ್ನು ನಾನು ಚಾಣಿಸಿ ತೊಗೊಂಡಿರುವಂಥ ಗೋಧಿ ಹಿಟ್ಟು. 2 ಪೊಟ್ಯಾಟೋವನ್ನು ಬಾಯ್ಲ್ ಮಾಡಿ ಈ ಥರ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ನೀವು ಇದನ್ನು ಸ್ಮ್ಯಾಶ್ ಮಾಡಿನೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಾಗಷ್ಟು ಅಜ್ವಾನ, ಅರ್ಧ ಸ್ಪೂನಾಗಷ್ಟು ಜೀರಿಗೆ, ಅರ್ಧ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಪುಡಿ, ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡಿಕೊಂಡು ಹಾಕೋಬೋದು. 1 ಸ್ಪೂನಾಗಷ್ಟು ಬಿಳಿ ಎಳ್ಳು, ಅರ್ಧ ಸ್ಪೂನಾಗಷ್ಟು ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ನೀವು ಹಸಿಮೆಣಸಿನ್ಕಾಯಿ ಕಟ್ ಮಾಡಿನೂ ಹಾಕ್ಬೋದು. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಕೊತ್ತಂಬರಿ ಸೊಪ್ಪಿನ ಬದಲಿ ನೀವು ಕಸೂರಿ ಮೆಂತಿ ಇದ್ರೆ ಅದನ್ನು ಹಾಕ್ಬೋದ್ರಿ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡ್ತದೆ ರೀ. ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಇದು ನೀರು ಜಾಸ್ತಿ ಇಡಿಸಲ್ರಿ. ವೆಜಿಟೇಬಲ್ಸ್, ಪೊಟ್ಯಾಟೊ ಅದೆಲ್ಲ ಆಲ್ರೆಡಿ ಇದ್ರೊಳಗೆ ಸ್ವಲ್ಪ ನೀರು ಬಿಟ್ಟಿರ್ತದೆ ರೀ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಇದು ಹಿಟ್ಟು ರೆಡಿ ಆಗ್ಯದ್ರಿ. ನಾನು ತುಂಬ ಗಟ್ಟಿನೂ ಇಲ್ಲ ಮತ್ತು ತುಂಬ ಸಾಫ್ಟೂ ಇಲ್ಲ, ಆ ರೀತಿ ಹಿಟ್ಟನ್ನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ರೀ. ಇದನ್ನು ನಾನು 15 ನಿಮಿಷ ತೆಗೆದು ಇಡ್ತಾ ಇದ್ದೀನಿ ರೀ. ನೋಡ್ರಿ, ಇದು ಹಿಟ್ಟು ಈಗ ಸ್ಮೂತಾಗಿ ನೆನೆದು ರೆಡಿ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ತಾ ಇದ್ದೀನಿ ರೀ. ಅವಾಗ ಇದು ತುಂಬಾ ಸಾಫ್ಟ್ ಆಗ್ತೈತೆ ರೀ. ಈಗ ಸ್ವಲ್ಪ ಕೈಗೆ ಆಯಿಲನ್ನು ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕ ಬಾಲ್ ಸೈಜಷ್ಟು ಹಿಟ್ಟನ್ನು ತಗೋತಾ ಇದ್ದೀನಿ ರೀ. ಇದು ಗೋಧಿ ಹಿಟ್ಟು. ಈಗ ಇದನ್ನು ಲಟ್ಟಿಸ್ತಾ ಇದ್ದೀನಿ ರೀ. ಸ್ವಲ್ಪ ಎಣ್ಣೆ, ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ತೀನಿ ರೀ. ಈ ರೀತಿ ಮಾಡೋದ್ರಿಂದ ಇದು ಪರಾಠಗಳು ಪದರ ಆಗಿರ್ತದೆ. ತುಂಬ ತೆಳುವೂ ಇಲ್ಲ ಮತ್ತು ತುಂಬ ದಪ್ಪನೂ ಇಲ್ಲ. ಆ ರೀತಿ ಮೀಡಿಯಮ್ ಥಿಕ್ಕಾಗಿ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ ರೀ. ನೋಡಿರಿ, ಈ ಥರ ನಿಮ್ಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇನ್ನೊಂದನ್ನು ನಿಮ್ಗೆ ಲಟ್ಟಿಸಿ ತೋರಿಸ್ತೀನಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಈ ರೀತಿ ನಾನು ಒಮ್ಮೆಲೆ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಪ್ಯಾನ್ ಅಥವಾ ತವಾ ಈಗ ಕಾಯ್ದಾದ್ರೆ ಇದನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ರೀ. ಸ್ವಲ್ಪ ನಾನು ಆಯಿಲನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ತುಪ್ಪನೂ ಹಾಕೋಬಹುದು. ನೋಡ್ರಿ, ಈ ಥರ ಉಬ್ಬಿ ಇದು ಪದರಾಗಿ ಇರ್ತದೆ ರೀ. ಆ ಥರ ಮಡಿಸಿ ಲಟ್ಸೋದ್ರಿಂದ ಈಗ ಸ್ವಲ್ಪ ನಾನು ಇದರ ಮೇಲೆ ಬಟ್ರನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ರೀ. ಬಟ್ರು ಇದರ ಮೇಲೆ ಪರಾಟ ಮೇಲೆ ತುಂಬಾ ಟೇಸ್ಟ್ ಕೊಡ್ತದೆ ರೀ. ನೋಡ್ರಿ, ಇದು ಪರ್ಫೆಕ್ಟಾಗಿ ರೆಡಿ ಆಗ್ಯದ ರೀ.
ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನೋಡಿರಿ ಈ ಪರಾಟ ಇದು ಎಷ್ಟು ತುಂಬಾ ಸಾಫ್ಟಾಗಿರ್ತದೆ ರೀ. ಇದನ್ನು ನೀವು ಹಾಗೇನೂ ತಿನ್ಬೋದು, ಮೊಸರು ಅಥವಾ ರಾಯ್ತ, ಶೇಂಗಾ ಚಟ್ನಿ ಎಲ್ಲದರ ಜೊತೆನೂ ತಿನ್ನೋಕೆ ತುಂಬಾ ಇದು ಟೇಸ್ಟಿಯಾಗಿರ್ತದೆ ರೀ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.